ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ನನ್ನ ವೀಡಿಯೋದಲ್ಲಿ ಏನಿದೆ ಅಂದರೆ ಹಲಸಿನಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡುವ. ಓಕೆನಾ? ಎಲ್ಲರಿಗೂ ನಿಮ್ಗೆ ಇಷ್ಟ ನಂತರ ನೀವು ಕಮೆಂಟ್ ಮಾಡಿ ಹೇಳಿ ಆಯಿತಾ. ಬನ್ನಿ ರೆಸಿಪಿ ನೋಡೋಣ. ಅದೆಲ್ಲ ಕಟ್ ಮಾಡಿ ಎಲ್ಲ ತೆಗೆದ್ಮೇಲೆ ನಾವು ಅದರ ಹಲಸಿನ ಹೋಳಿದೆ ಅಲ್ಲ ಅದನ್ನು ತೆಗೆದು ಎರಡೆರಡು ಪೀಸ್ ಮಾಡಿ, ಆಮೇಲೆ ಅದರ ಬೀಜನೆಲ್ಲ ಒಂದು ಹಲಸಿನ ಬೀಜ ಇದೆಯಲ್ಲ ಅದನ್ನು ಕೂಡ ನಾವು ಅದರ ಸಿಪ್ಪೆ ತೆಗೆದು ಕಟ್ ಮಾಡಿ ಎಲ್ಲ ಹಾಕಿ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೇವೆ. ಆಮೇಲೆ ಒಲೆ ಉರಿಸಿ, ನಾವು ಒಲೆಯಲ್ಲೇ ಇಡೋದು ದೊಡ್ಡದಾಯ್ತಾ, ಒಳ್ಳೆ ಟೇಸ್ಟ್ ಕೂಡ ಆಗುತ್ತೆ. ಆಮೇಲೆ ಒಲೆ ಉರಿಸಿ ಅದಕ್ಕೆ ಪಾತ್ರೆಗೆ ಎಲ್ಲ ಹಾಕಿಟ್ಟು ಒಂದು ಗ್ಲಾಸ್ ನೀರು ಹಾಕಿ ಅದನ್ನು ಬೇಯಿಸ್ಲಿಕ್ಕೆ ಇಟ್ಟು ಆಯಿತಾ. ಆ ಬೇಯಿಸಿರೋ ಟೈಮಲ್ಲಿ ನಾವಿಲ್ಲಿ ಒಣಮೆಣಸಿನ್ಕಾಯಿ ಮತ್ತು ಅರಿಶಿನ ಹುಡಿ, ಜೀರಿಗೆ, ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ, ಕರಿಬೇವು ಸೊಪ್ಪು, ಆಮೇಲೆ ಪೆಪ್ಪರ್ ಹುಡಿ ಇದನ್ನೆಲ್ಲ ಹಾಕಿ ಒಂದು ಸುತ್ತು ಗ್ರೈಂಡ್ ಮಾಡಿದರೆ ಸಾಕಾಯ್ತಾ. ಅದನ್ನು ಆಮೇಲೆ ನಾವು ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿರೋ ಹಲಸಿನಕಾಯಿ ಇದೆಲ್ಲ ಅದಕ್ಕೆ ಹಾಕಿಬಿಡೋಣ. ಅದು ಹಾಕಿದ್ಮೇಲೆ ಬೇಯೋ ತನಕ ಅದನ್ನು ಮುಚ್ಚಿಡೋಣ. ಆಮೇಲೆ ಪದೇ ಪದೇ ನೋಡಬೇಕು ನೀರೇನಾದರೂ ಡ್ರೈ ಆಗುತ್ತಾ ಅಂತ. ಆಮೇಲೆ ಅದನ್ನು ಇವಾಗ ನಾನು ಮಾಡಿದ ಹಲಸಿನಕಾಯಿ ಪಲ್ಯ ಸಖತ್ತಾಗಿ ಬಂದಿದೆ. ಉಪ್ಪು ಖಾರ ಎಲ್ಲ ಟೀಗೆ, ಸಂಜೆ ಟೀಗೆ ಕುಡಿಯೋಕ್ಕೆ ತಿನ್ನೋಕ್ಕೆ ಸೂಪರಾಗಿರುತ್ತೆ ಕಾಂಬಿನೇಷನ್. ಬ್ಲ್ಯಾಕ್ ಟೀಗಂತೂ ಸಖತ್ತಾಗಿರುತ್ತೆ. ಓಕೆ ಫ್ರೆಂಡ್ಸ್, ವೀಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಮುಂದಿನ ವೀಡಿಯೋ ಸಿಗೋ ತನಕ ಹೇಳ್ರಿ, ಬಾಯ್.